ಕೋಡುಬಳೆ ಅಂದ್ರೆ ಅಡುಕಲೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಸೃಷ್ಟಿಯಾಗಿರುವಂತಹ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಲಾಶಯಗಳಲ್ಲಿ ನೀರಿಲ್ಲ, ನೀರು ಬಿಡುವಂತೆ ರೈತರು ಒತ್ತಡ ಹಾಕಬಾರದು ಅಂತ ಮನವಿ ಮಾಡಿದ್ದಾರೆ. ವಿದ್ಯುತ್ ಕೊರತೆ ಬಗ್ಗೆಯೂ ಆತಂಕದ ಮಾತನಾಡಿದ್ದಾರೆ. ಜಲಾಶಯಗಳು ಬತ್ತಿ ಹೋಗುತ್ತಿವೆ, ಬೆಳೆಗಳು ಒಣಗುತ್ತಿವೆ. ಅನ್ನದಾತ ಆಕಾಶ ನೋಡುತ್ತಾ ಕುಳಿತಿದ್ದಾನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಭೀಕರ ಬರದ ಛಾಯೆ ಆವರಿಸಿದೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಎಚ್ಚರಿಕೆ ಮತ್ತಷ್ಟು ಆತಂಕ ಮೂಡಿಸಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಈ ವರ್ಷ ಭೀಕರ ಬರಗಾಲದ ಮುನ್ಸೂಚನೆ ಇದೆ. ನೀರು ಬಿಡಲು ರೈತರು ಒತ್ತಡ ಹಾಕಬೇಡಿ ಅಂತ ಸಿಎಂ ಮನವಿ. ವಿಧಾನಸೌಧದಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಳೆ ಕೊರತೆ ಹಿನ್ನೆಲೆ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಮಾತನಾಡಿದ ಸಿಎಂ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದು, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ವಾಣಿವಿಲಾಸ ಅಣೆಕಟ್ಟುಗಳ ಒಳಹರಿವಿನ ಪ್ರಮಾಣ ಶೂನ್ಯವಾಗಿದೆ. ಕೆಆರ್ಎಸ್ನಲ್ಲಿ 100 ಅಡಿ ಇದ್ದ ನೀರಿನ ಪ್ರಮಾಣ ಈಗ ಕುಸಿದಿದೆ. ಹೀಗಾಗಿ ಈ ಸಮಸ್ಯೆ ಹೆಚ್ಚುವ ಸಾಧ್ಯತೆ ಇದೆ ಅಂತ ವಿವರಿಸಿದ್ರು. ಇನ್ನು ರಾಜ್ಯದ ಬಹುತೇಕ ಅಣೆಕಟ್ಟುಗಳಲ್ಲಿನ ಒಳಹರಿವು ಶೂನ್ಯಕ್ಕೆ ತಲುಪಿದೆ. ಹೀಗಾಗಿ ರೈತರು ಅಣೆಕಟ್ಟು ನೀರು ನಂಬಿಕೊಂಡು ಬೆಳೆ ಹಾಕಬೇಡಿ, ನೀರು ಬಿಡುವಂತೆ ಒತ್ತಡ ಹಾಕಬೇಡಿ ಅಂತ ಮನವಿ ಮಾಡಿದ್ರು. ಆಮೇಲೆ ಡ್ರಾಟ್ ಸಿಚುವೇಶನ್ ಬಹಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ 0 ಇದೆ ಇನ್ಫ್ಲೋ. ಸೊ ಈಗಾಗಲೇ ಕೆಲವು ಕಡೆ ಎಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲ್ಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ 0 ಇನ್ಫ್ಲೋ ಇದೆ. 0 ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22 ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿಗಳೇ ನೀರು ಹಾಗೂ ವಿದ್ಯುತ್ ವಿಚಾರವಾಗಿ ಎಚ್ಚರಿಕೆ ನೀಡಿದ್ದಾರೆ. ದೇಶದಲ್ಲೇ ಭೀಕರ ಬರಗಾಲ ಬರಲಿದೆ ಅಂತ ಕೇಂದ್ರ ಸರ್ಕಾರವೇ ಸಂದೇಶ ನೀಡಿದೆ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸಿರುವ ಸಿಎಂ, ಮೇವು ಹಾಗೂ ಕುಡಿಯುವ ನೀರಿನ ವಿಚಾರವಾಗಿ ಜಿಲ್ಲಾ ಸಚಿವರಿಗೆ ಪ್ರವಾಸ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ. ನಾನು ಕೂಡ 4 ವಿಭಾಗಕ್ಕೆ ಪ್ರವಾಸ ಮಾಡಲಿದ್ದು, ನಂತರ ಜಿಲ್ಲಾ ಕೇಂದ್ರಗಳಿಗೆ ತೆರಳುತ್ತೇನೆ ಅಂದಿದ್ದಾರೆ. ಸೊ ಭೀಕರವಾದಂತ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಯಾರೇ ಮಂತ್ರಿಗಳಿಗೆ ನಾನು 2-3 ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು 4 ವಿಭಾಗಕ್ಕೆ ಪ್ರವಾಸ ಕೈಗೊಳ್ತೇನೆ, ಹೋಗಿ ಅಲ್ಲಿ ರಿವ್ಯೂ ಮಾಡ್ತೇನೆ. 4 ವಿಭಾಗಕ್ಕೂ ಹೋಗಿ ಮಾಡ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ತಮ್ಗೆ ಈಗಾಗಲೇ ಗೊತ್ತಿದೆ, ಅವರು ಕೂಡ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ಇಲ್ಲದೆ ರೈತ ಕಂಗಾಲು. ಗಣಿನಾಡು ಬಳ್ಳಾರಿಯಲ್ಲಿ ಬರದ ಛಾಯೆ ಆವರಿಸಿದೆ. ಕಳೆದ ವರ್ಷ ಜೂನ್ ತಿಂಗಳ ಅಂತ್ಯದ ವೇಳೆ 43% ಬಿತ್ತನೆಯಾಗಿತ್ತು. ಆದ್ರೀಗ 12% ಬಿತ್ತನೆಯಾಗಿಲ್ಲ. ಸಾಲ ಸೂಲ ಮಾಡಿ ರೈತರು ಬೀಜ ಗೊಬ್ಬರವನ್ನ ಮನೆಗೆ ತಂದಿಟ್ಟುಕೊಂಡಿದ್ದಾರೆ. ಆದರೆ ಮಳೆ ಇಲ್ಲ ಅಂತ ಬಿತ್ತನೆ ಮಾಡಿಲ್ಲ. 25 ದಿವಸ ಹಿಂದುಗಡೆ ಮುಂಗಾರು ಮಳೆ ಬಂತು. ಭಾಳ ರೈತರು ಸಂತೋಷಪಟ್ಟಿದ್ವಿ ಮಳೆ ಬಂತಂತೇಳಿ. ಮಳೆ ಬಂದಾಗ ಕೆಲವರು ರೈತರು ಹತ್ತಿಯನ್ನು ಬಿತ್ತಿದ್ವಿ, ಮತ್ತು ಜೋಳ ಬಿತ್ತಿದ್ವಿ, ತೊಗರಿಯನ್ನು ಬಿತ್ತಿದ್ದೀವಿ, ಮೆಣಸಿನಕಾಯಿಯನ್ನು ಬಿತ್ತಿದ್ದೀವಿ, ಹಲವಾರು ಬೆಳೆಗಳನ್ನು ಬಿತ್ತಿದ್ದೀವಿ. ಆದರೆ ಮಳೆ ಇಲ್ಲ. ಇನ್ನು ಕೇವಲ
6-7 ದಿವಸದಲ್ಲಿ ಮಳೆ ಬರಲಿದ್ರೆ ಎಲ್ಲವೂ ಕೂಡ ಮುಂಗಾರಿ ಹೋಗುತ್ತೆ, ಟೈಮ್ ಕೂಡ ಆಗುತ್ತೆ ನಮಗೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಲ್ಲೆ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮಳೆ ಇಲ್ಲದೆ ಉದ್ದಿನ ಬೆಳೆ ನಾಶವಾಗ್ತಾ ಇದೆ. ಧಾರವಾಡ ತಾಲೂಕಿನ ಕಲ್ಲೆ ಗ್ರಾಮದ ಒಂದು ಹೊಲದಲ್ಲಿ ಇಲ್ಲಿನ ಮುಖ್ಯ ಬೆಳೆ ಉದ್ದು ಈ ಬಾರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಜನರು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಉದ್ದು ಬೆಳೆದ ರೈತನ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ ನೋಡಿ. ಅಂದರೆ ಉದ್ದು ಬೆಳೆದು ಹಲವಾರು ವಾರಗಳೇ ಆಗಿವೆ. ಇಷ್ಟು ಹೊತ್ತಿಗೆ ಆಗಲೇ ಅದು 1.5-2 ಅಡಿಯಷ್ಟು ಉದ್ದು ಬರಬೇಕಾಗಿತ್ತು. ಆದರೆ ಅದು ಬಾರದೇ ಇರೋದರಿಂದ ಮಳೆಯ ಕೊರತೆಯಿಂದಾಗಿ ಉದ್ದು ಬಂದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಆ ಸಂಪೂರ್ಣ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಹರಗ್ತಾ ಇದ್ದಾರೆ. ಯಾಕಂದ್ರೆ ಬೆಳೆದ ಬೆಳೆ ಕೈ ಸಿಗಲಿಲ್ಲ ಅಂದ್ರೆ ಅದ್ರಾಗ ಮಳೆರಾಯ ಒಂದು ಭಾಳ ಕೈ ಹಿಡ್ಲಿಲ್ಲ ರೀ, ವರ್ಷ ಭಾಳ ನೋವಾಗೈತೆ ಸರ್. ಇನ್ನೊಂದೆಡೆ ಮಳೆಗಾಗಿ ಪೂಜೆಗಳು ನಡೀತಾ ಇವೆ. ವಿಜಯಪುರದಲ್ಲಿ ಇಂದ್ರಯಾಗ ನೆರವೇರಿಸಲಾಯಿತು. ಜುಲೈನಲ್ಲಾದರೂ ವರುಣದೇವ ಕೃಪೆ ತೋರಬೇಕು, ಇಲ್ಲವಾದರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಾನಾ ಸಂಕಷ್ಟ ತಂದೊಡ್ಡೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, TV9. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಮುಂದುವರಿಸಲಾಗ್ತಾ ಇದೆ. ಭಾರೀ ಮಳೆ ಹಾಗೂ ಗಾಳಿಯ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಮುಂದುವರಿತಾ ಇದ್ದು, ರಜೆಯನ್ನು ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಆದೇಶವನ್ನು ಹೊರಡಿಸಿದ್ದಾರೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದು, ನದಿ ಸಮುದ್ರ ತೀರಕ್ಕೆ ಜನ ಹೋಗದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಆದೇಶ ಉಲ್ಲಂಘಿಸುವ ಶಾಲಾ ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದು, ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕ್ರಮವನ್ನು ಜರುಗಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ, PU ಕಾಲೇಜುಗಳಿಗೆ ಈಗ ರಜೆಯನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ಕೂಡ ರಜೆಯನ್ನು ಮುಂದುವರಿಸಲಾಗುತ್ತದೆ. ಕೋಡುಬಳೆ ಅಂದ್ರೆ ಅಡುಕಲೆ.